Hi friend, welcome back to the channel. ಇದು ನನ್ನ ಸೆಕೆಂಡ್ ಬುಕ್ ರಿವ್ಯೂ ಅಂಡ್ ಐ ಆಮ್ ಎಕ್ಸೈಟೆಡ್ ಟು ಶೇರ್ ದ ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ರಿವ್ಯೂ ವಿತ್ ಯು. ಈ ಬುಕ್ ರಿವ್ಯೂವನ್ನು 7 ಪಾರ್ಟ್ಸಲ್ಲಿ ನೋಡ್ತಾ ಹೋಗೋಣ. ಹೇ ಫ್ರೆಂಡ್, ಈ ಚಾನಲ್ಗೆ ಹೊಸದಾಗಿ ಬಂದಿರುವ ಎಲ್ರಿಗೂ ಸ್ವಾಗತ. ನಾನು ಕೌಶಿಕ್ ಮಹಾಜನ್, ಎಡಿಟರ್ ಆ್ಯಂಡ್ ಫೋಟೋಗ್ರಾಫರ್ ಆಗಿ ಇನ್ಕ್ರೆಡಿಬಲ್ ಮಿಷನ್ ಹಾಗೂ ಕ್ಲಿಕ್ಸ್ನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ದ ಫ್ಯಾಮಿಲಿ. ಪಾರ್ಟ್ 1, ಈ ಬುಕ್ ನಿಜವಾಗಿ ಯಾವುದ್ರ ಬಗ್ಗೆ? ಈ ಬುಕ್ ಓವರ್ ನೈಟ್ ರಿಚ್ ಆಗೋ ಶಾರ್ಟ್ಕಟ್ ಬಗ್ಗೆ ಅಲ್ಲ, ಮ್ಯಾಜಿಕ್ ಫಾರ್ಮುಲಾ ಕೂಡ ಬುಕ್ ಕೊಡಲ್ಲ. ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಮನಿ ಬಗ್ಗೆ ನಾವು ಥಿಂಕ್ ಮಾಡುವ ರೀತಿಯನ್ನು ನಿಧಾನವಾಗಿ ಚೇಂಜ್ ಮಾಡುತ್ತೆ. ಯಾಕೆ ಕೆಲವರು ಹೆಚ್ಚು ಅರ್ನ್ ಮಾಡಿದರೂ ಹಣಕ್ಕಾಗಿ ಹೆಚ್ಚು ಸ್ಟ್ರಗಲ್ ಮಾಡ್ತಾರೆ ಮತ್ತು ಯಾಕೆ ಕೆಲವರು ಕಡಿಮೆಯಿಂದ ಸ್ಟಾರ್ಟ್ ಮಾಡಿದರೂ ಫಿನಾನ್ಷಿಯಲ್ ಆಗಿ ಗ್ರೋ ಆಗ್ತಾರೆ ಅನ್ನೋದನ್ನು ಅರ್ಥ ಮಾಡಿಸುತ್ತೆ. ಈ ಬುಕ್ ನಂಬರ್ಸ್ ಬಗ್ಗೆ ಅಲ್ಲ, ಇದು ಕಂಪ್ಲೀಟ್ ಮೈಂಡ್ಸೆಟ್ ಬಗ್ಗೆ. ಸ್ಯಾಲ್ರಿಗಾಗಿ ಮಾತ್ರ ವರ್ಕ್ ಮಾಡೋ ಲೈಫ್ ಮತ್ತು ಈ ದುಡ್ಡು ನಮ್ಮ ಡ್ರೀಮ್ಸ್ಗೆ ಸಪೋರ್ಟ್ ಆಗಿ ಲೈಫ್ನ ಬಿಲ್ಡ್ ಮಾಡೋ ಲೈಫ್, ಈ ಎರಡರ ಮಧ್ಯೆ ಇರುವ ಡಿಫ್ರೆನ್ಸನ್ನು ಈ ಬುಕ್ ಕ್ಲಿಯರ್ ಆಗಿ ತೋರಿಸುತ್ತೆ. ಈ ಬುಕ್ ರಿಚ್ ಆಗಿರೋದು ಅಂದರೆ ಸಖತ್ ದುಡ್ಡು ಇರಬೇಕು ಅನ್ನೋದು ಮಾತ್ರ ಅಲ್ಲ, ಇದು ಬೆಟರ್ ಅಂಡರ್ಸ್ಟ್ಯಾಂಡಿಂಗ್, ಉತ್ತಮ ತಿಳುವಳಿಕೆ, ಬೆಟರ್ ಡಿಸಿಷನ್ಸ್, ಉತ್ತಮ ನಿರ್ಧಾರಗಳು ಮತ್ತು ಮನಿ ಬಗ್ಗೆ ಬೆಟರ್ ಹ್ಯಾಬಿಟ್ಸ್ ಬಿಲ್ಡ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ಆಥರ್ ರಾಬರ್ಟ್ ಕಿಯೋಸಾಕಿ ಕ್ಲಿಯರ್ ಆಗಿ ಗೈಡ್ ಮಾಡ್ತಾರೆ. ಪಾರ್ಟ್ 2, ಮೈಂಡ್ ಸೆಟ್, 2 ಟೈಪ್ಸ್ ಆಫ್ ಥಿಂಕಿಂಗ್. ಇಲ್ಲಿ ರಾಬರ್ಟ್ ಕಿಯೋಸಾಕಿ ಕ್ಲಿಯರ್ ಆಗಿ ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಮೈಂಡ್ ಸೆಟ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಅವರ ಸ್ವಂತ ಅಪ್ಪ ತುಂಬಾ ಎಜುಕೇಟೆಡ್ PhD ಇದ್ದು ಸ್ಟೇಬಲ್ ಹೈ ಪೇಯಿಂಗ್ ಜಾಬ್ ಮಾಡ್ತಿರ್ತಾರೆ, ಆದ್ರೆ ಪೇ ಚೆಕ್ ಟು ಪೇ ಚೆಕ್ ಬದುಕ್ತಿರ್ತಾರೆ. ಇನ್ನೊಂದ್ ಕಡೆ ಅವರ ಫ್ರೆಂಡ್ ಮೈಕ್ ಅವರ ಡ್ಯಾಡ್ 13ನೇ ವಯಸ್ಸಿಗೆ ಸ್ಕೂಲ್ ಡ್ರಾಪ್ ಔಟ್ ಆಗ್ತಾರೆ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ, ಅಸೆಟ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ಮತ್ತು ಮನಿ ವರ್ಕ್ ಮಾಡುವ ರೀತಿ ಬಗ್ಗೆ ಕಲಿತಾ ಅರ್ಥ ಮಾಡ್ಕೊಳ್ತಾರೆ. ಈ ಎರಡು ರೀತಿಯ ಮೈಂಡ್ ಸೆಟ್ ಬಗ್ಗೆ ರಾಬರ್ಟ್ ನಮ್ಮೊಂದಿಗೆ ಡಿಸ್ಕಸ್ ಮಾಡ್ತಾ ಬರ್ತಾರೆ. ಈ ಬುಕ್ ಹೇಳೋದು ಏನಂದ್ರೆ, ಹೆಚ್ಚು ಜನರು ದುಡ್ಡು ಬಗ್ಗೆ 2 ರೀತಿ ಥಿಂಕ್ ಮಾಡ್ತಾರೆ. ಫಸ್ಟ್ ಥಿಂಕಿಂಗ್ ಚೆನ್ನಾಗಿ ಓದಬೇಕು, ಒಳ್ಳೆ ಜಾಬ್ ತಗೋಬೇಕು, ಫಿಕ್ಸ್ ಸ್ಯಾಲ್ರಿ ಇರಬೇಕು ಅಂಡ್ ಸೇಫ್ ಆಗಿ ಬದುಕಬೇಕು ಅನ್ನೋ ಥಿಂಕಿಂಗ್. ಈ ಥಿಂಕಿಂಗ್ ಸೆಕ್ಯೂರಿಟಿ ಮೇಲೆ ಫೋಕಸ್ ಮಾಡುತ್ತೆ, ಮಂತ್ಲಿ ಸ್ಯಾಲ್ರಿ ಮೇಲೆ ಮಾತ್ರ ಡಿಪೆಂಡ್ ಆಗೋ ಲೆಸನ್ಸ್ ಕೊಡುತ್ತೆ. ಇದು ತಪ್ಪಂತ ಅಲ್ಲ, ಆದ್ರೆ ಇದು ನಿಮ್ಗೆ ಮನಿಗಾಗಿ ಕೆಲಸ ಮಾಡೋದು ಮಾತ್ರ ಕಲಿಸುತ್ತೆ. ಮತ್ತೊಂದು ರೀತಿಯ ಥಿಂಕಿಂಗ್ ಹೇಳೋದು, ದುಡ್ಡು ಹೇಗೆ ವರ್ಕ್ ಮಾಡುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋ. ನೀವು ಕೆಲಸ ಮಾಡದೇ ಇದ್ದಾಗ್ಲೂ ಅಥವಾ ರೆಸ್ಟ್ ಮಾಡ್ತಿರುವಾಗ್ಲೂ ವ್ಯಾಲ್ಯೂ ಕೊಡುವ ಸಿಸ್ಟಮ್ ಬಿಲ್ಡ್ ಮಾಡೋದ್ರ ಬಗ್ಗೆ ಥಿಂಕ್ ಮಾಡು ಅಂತ ಹೇಳುತ್ತೆ. ಈ ಥಿಂಕಿಂಗ್ ಗ್ರೋತ್ ಮೇಲೆ ಫೋಕಸ್ ಮಾಡುತ್ತೆ. ಇದು ದುಡ್ಡು ಬಗ್ಗೆ ಇಂಟೆಲಿಜೆಂಟ್ ಡಿಸಿಷನ್ಸ್ ತಗೊಳ್ಳೋಕೆ ಕಲಿಸುತ್ತೆ. ಇದು ದೊಡ್ಡ ರಿಸ್ಕ್ ತಗೋಬೇಕು ಅಂತ ಹೇಳಲ್ಲ, ದುಡ್ಡು ಬಗ್ಗೆ ಕಲಿ, ಪ್ಲಾನ್ ಮಾಡು, ಸ್ಲೋಲಿ ಇಂಪ್ರೂವ್ ಮಾಡು ಅಂತ ಹೇಳುತ್ತೆ. ರಿಯಲ್ ಆಗಿ ಡಿಫ್ರೆನ್ಸ್ ಇರೋದು ರಿಚ್ ಅಥವಾ ಪೂರ್ ಜನರ ನಡುವೆ ಅಲ್ಲ, ರಿಯಲ್ ಡಿಫ್ರೆನ್ಸ್ ಇರೋದು ದುಡ್ಡು ಬಗ್ಗೆ ಹೇಗೆ ಥಿಂಕ್ ಮಾಡ್ತಾರೆ ಅನ್ನೋದ್ರಲ್ಲಿ. ಒಂದು ಮೈಂಡ್ ಸೆಟ್ ಕಲಿಸತ್ತೆ ನನಗೆಷ್ಟು ಸ್ಯಾಲ್ರಿ ಸಿಗತ್ತೆ ಅಂತ, ಇನ್ನೊಂದು ಮೈಂಡ್ ಸೆಟ್ ಕಲಿಸತ್ತೆ ನಾನು ಹೇಗೆ ವ್ಯಾಲ್ಯೂ ಕ್ರಿಯೇಟ್ ಮಾಡಿ ಇನ್ಕಮ್ ಬಿಲ್ಡ್ ಮಾಡಬಹುದು ಅಂತ. ಪಾರ್ಟ್ 3, ಅಸೆಟ್ ವರ್ಸಸ್ ಲಯಬಿಲಿಟಿ. ಸಿಂಪಲ್ ಎಕ್ಸ್ಪ್ಲನೇಷನ್. ತುಂಬ ಸಿಂಪಲ್ ಆಗಿ ಹೇಳಬೇಕಂದ್ರೆ, ನಮ್ಮ ಲೈಫ್ನಲ್ಲಿ 2 ಥರದ ವಸ್ತುಗಳಿದೆ. ಫಸ್ಟ್, ಅಸೆಟ್ ಅಂದರೆ ನಮ್ಮ ಲೈಫ್ಗೆ ಮನಿ ಅಥವಾ ವ್ಯಾಲ್ಯೂ ಆಡ್ ಮಾಡೋದು. ಇದು ಫಿನಾನ್ಷಿಯಲಿ ಗ್ರೋ ಆಗೋಕೆ, ಇಂಪ್ರೂವ್ ಆಗೋಕೆ ಹೆಲ್ಪ್ ಮಾಡುತ್ತೆ ಮತ್ತು ನಿಮ್ಮ ಅರ್ನಿಂಗ್ ಪವರನ್ನು ಹೆಚ್ಚು ಮಾಡುತ್ತೆ. ಸೆಕೆಂಡ್ ಥಿಂಗ್, ಲಯಬಿಲಿಟಿ ಅಂದರೆ ನಿಮ್ಮ ಪಾಕೆಟಿಂದ ಮತ್ತೆ ಮತ್ತೆ ನಿಮ್ಮ ದುಡ್ಡು ತಗೊಳುತ್ತೆ. ಇದು ಶಾರ್ಟ್ ಟರ್ಮ್ ಸಂತೋಷ ಕೊಡ್ಬೋದು, ಕಂಫರ್ಟ್ ಕೂಡ ಕೊಡ್ಬೋದು, ಆದರೆ ಲಯಬಿಲಿಟಿ ನಿಮಗೆ ಇನ್ಕಮ್ ಆ್ಯಡ್ ಮಾಡಲ್ಲ. ಹಾಗಾಗಿ ರಿಯಲ್ ಕ್ವಶನ್ ಏನಂದರೆ, ನಾನು ಏನು ಓನ್ ಮಾಡ್ತಾ ಇದ್ದೀನಿ ಅಲ್ಲ, ಇದು ನನ್ನ ಇನ್ಕಮ್ಗೆ ಗ್ರೋತ್ಗೆ ಹೆಲ್ಪ್ ಮಾಡ್ತಿದ್ದೆ ಅಂತ, ಅಥವಾ ಇದು ನನಗೆ ಖರ್ಚು ಮಾತ್ರ ಮಾಡಿಸ್ತಿದ್ಯಾ ಅಂತ. ಫಾರ್ ಎಕ್ಸಾಂಪಲ್, ಮೊಬೈಲ್ ಫೋನ್ ಲರ್ನಿಂಗಿಗೆ ಅಥವಾ ಕೆಲಸಕ್ಕೆ ಬಳಸಿದ್ರೆ ಅದು ಅಸೆಟ್ ಕೂಡ ಆಗತ್ತೆ, ಆದರೆ ಅದನ್ನು ಸ್ಕ್ರೋಲಿಂಗ್ ಆ್ಯಂಡ್ ಎಂಟರ್ಟೈನ್ಮೆಂಟ್ಗೆ ಮಾತ್ರ ಬಳಸಿದ್ರೆ ಟೈಮ್ ಮತ್ತು ಮನಿ ಎರಡನ್ನೂ ತಗೊಳ್ಳೋ ಲಯಬಿಲಿಟಿ ಆಗಿಬಿಡುತ್ತೆ. ಎಡಿಟಿಂಗ್, ಟೀಚಿಂಗ್, ರಿಪೇರಿಂಗ್ ಈ ರೀತಿ ಸ್ಕಿಲ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ಅದು ಅಸೆಟ್ ಕೂಡ ಆಗತ್ತೆ, ಯಾಕಂದ್ರೆ ಈ ಸ್ಕಿಲ್ಸ್ ಮತ್ತೆ ಮತ್ತೆ ಇನ್ಕಮ್ ಅಥವಾ ವ್ಯಾಲ್ಯೂ ಕ್ರಿಯೇಟ್ ಮಾಡುತ್ತೆ. ಹಾಗಾಗಿ ಅಸೆಟ್ ನಿಮ್ಮ ಫ್ಯೂಚರ್ನ ಬಿಲ್ಡ್ ಮತ್ತು ಸಪೋರ್ಟ್ ಮಾಡುತ್ತೆ, ಲಯಬಿಲಿಟಿ ನಿಮ್ಮ ಸ್ಯಾಲ್ರಿ ಮೇಲೆ ಡಿಪೆಂಡ್ ಮಾಡುತ್ತೆ. ಈ ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಬುಕ್ ಹೇಳೋದು ಏನಂದ್ರೆ, ನಮ್ಮ ಲೈಫ್ನಲ್ಲಿ ಸ್ಲೋಲಿ ಅಸೆಟ್ ಇನ್ಕ್ರೀಸ್ ಮಾಡ್ತಾ ಬಿಲ್ಡ್ ಮಾಡಬೇಕು. ಬ್ಲೈಂಡ್ಲಿ ಲಯಬಿಲಿಟೀಸ್ನ ಪರ್ಚೇಸ್ ಮಾಡೋ ಬದಲು ಲಯಬಿಲಿಟೀಸ್ನ ಅರ್ಥ ಮಾಡಿಕೊಂಡು ಯೂಸ್ ಮಾಡಬೇಕು ಅಂತ. ಪಾರ್ಟ್ 4, ವೈ ಸ್ಕೂಲ್ಸ್ ಡೋಂಟ್ ಟೀಚ್ ಮನಿ. ಸ್ಕೂಲ್ಸ್ ನಮ್ಮ ಲೈಫ್ನಲ್ಲಿ ಒಂದು ಮುಖ್ಯ ಕೆಲಸ ಮಾಡುತ್ತೆ, ಓದೋಕೆ, ಬರೆಯೋಕೆ, ಕ್ಯಾಲ್ಕುಲೇಟ್ ಮಾಡೋಕೆ, ರೂಲ್ಸ್ ಫಾಲೋ ಮಾಡೋಕೆ ಕಲಿಸುತ್ತೆ. ಜಾಬ್ಗೆ, ಸ್ಯಾಲ್ರಿಗೆ ಪ್ರಿಪೇರ್ ಆಗೋ ಟೀಚಿಂಗ್ಸ್ ಹಾಗೂ ಲರ್ನಿಂಗ್ಸ್ನ ಕೊಡುತ್ತೆ. ಸ್ಕೂಲ್ಸ್ ಹೇಳ್ಕೊಡೋದು ಸ್ಯಾಲ್ರಿಗಾಗಿ ಹೇಗೆ ಕೆಲಸ ಮಾಡಬೇಕು ಅನ್ನೋದನ್ನು, ಆದರೆ ದುಡ್ಡು ಹೇಗೆ ಮ್ಯಾನೇಜ್ ಮಾಡಬೇಕು, ದುಡ್ಡು ಹೇಗೆ ಗ್ರೋ ಮಾಡಬೇಕು ಅಥವಾ ಸ್ಮಾರ್ಟ್ ಫಿನಾನ್ಷಿಯಲ್ ಡಿಸಿಷನ್ಸ್ ಹೇಗೆ ತಗೊಳ್ಬೇಕು, ದುಡ್ಡು ಕೇರ್ಫುಲಿ ಸೇವ್ ಮಾಡೋದು ಹೇಗೆ, ಮೀನಿಂಗ್ಫುಲಿ ಸ್ಪೆಂಡ್ ಮಾಡೋದು ಹೇಗೆ, ಸ್ಕಿಲ್ಸ್ ಅಥವಾ ಐಡಿಯಾಯಿಂದ ಇನ್ಕಮ್ ಬಿಲ್ಡ್ ಮಾಡೋದು ಹೇಗೆ, ಇದ್ರ ಬಗ್ಗೆ ಹೆಚ್ಚು ಕಲಿಸಲ್ಲ. ಹಾಗಾಗಿ ಹೆಚ್ಚು ಜನರು
ಗುಡ್ ವರ್ಕರ್ಸ್ ಆಗ್ತಾರೆ, ಆದರೆ ದುಡ್ಡು ಬಗ್ಗೆ ಕನ್ಫ್ಯೂಷನ್ಸ್ನಲ್ಲೇ ಇರ್ತಾರೆ. ಈ ಬುಕ್ ನಮಗೆ ಹೇಳೋದೇನೆಂದರೆ ಮನಿ ಕೂಡ ಒಂದು ಸಬ್ಜೆಕ್ಟ್, ಮ್ಯಾಥ್ ಅಥವಾ ಸೈನ್ಸ್ ತರಹ ಪ್ರಾಕ್ಟೀಸ್ ಮಾಡಬೇಕಾದ ಮೋಸ್ಟ್ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಇದು ಗ್ರೀಡಿ ಆಗೋಕಲ್ಲ, ನಮ್ಮ ಫ್ಯೂಚರ್ಗೆ ರೆಸ್ಪಾನ್ಸಿಬಲ್ ಮತ್ತು ಕಾನ್ಫಿಡೆಂಟ್ ಆಗೋಕೆ. ಒನ್ ಲೈನ್ನಲ್ಲಿ ಹೇಳೋದಾದರೆ ಜಾಬ್ಗೆ ಮಾತ್ರ ಪ್ರಿಪೇರ್ ಆಗಬೇಡಿ, ಜೊತೆ ದುಡ್ಡು ಬಗ್ಗೆ ಅರ್ಥ ಮಾಡ್ಕೊಳ್ಳೋ ಮೈಂಡ್ಸೆಟ್ ಕೂಡ ಪ್ರಿಪೇರ್ ಅಂಡ್ ಬಿಲ್ಡ್ ಮಾಡ್ಕೊಳ್ಳಿ. ಪಾರ್ಟ್ 5 ಫಿಯರ್ ಅಂಡ್ ಕಂಫರ್ಟ್ ಟ್ರ್ಯಾಪ್. ಹೆಚ್ಚು ಜನ ಒಂದೇ ಜಾಬ್ನಲ್ಲಿ ಇರೋದು ಪ್ಯಾಷನ್ ಇಂದಲ್ಲ, ಅವರಿಗೆ ಸ್ಯಾಲ್ರಿ ಕಳೆದೋಗುತ್ತೆ ಅನ್ನೋ ಫಿಯರ್ ಇಂದ. ಈ ಫಿಯರ್ ನಮ್ಮನ್ನು ಸೇಫ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳೋ ರೀತಿ ಮಾಡುತ್ತೆ, ಆದರೆ ಗ್ರೋತ್ ಆಪ್ಷನ್ ಕಡೆಗೆ ಹೋಗೋದನ್ನು ಅವಾಯ್ಡ್ ಮಾಡುತ್ತೆ. ಸ್ಲೋಲಿ ಈ ಫಿಯರ್ ಒಂದು ಕಂಫರ್ಟ್ ಟ್ರ್ಯಾಪ್ ಆಗುತ್ತೆ. ಕಂಫರ್ಟ್ ಝೋನ್ ಸೇಫ್ ಅನ್ಸುತ್ತೆ, ಆದರೆ ಅದು ನ್ಯೂ ಐಡಿಯಾ, ನ್ಯೂ ಸ್ಕಿಲ್ಸ್, ನ್ಯೂ ಆಪರ್ಚುನಿಟೀಸ್ ಕಡೆ ಹೋಗೋದನ್ನು ಸ್ಟಾಪ್ ಮಾಡುತ್ತೆ. ಇದರ ಅರ್ಥ ಜಾಬ್ ಬಿಟ್ಬಿಡಿ ಅಂತ ಅಲ್ಲ, ಫಿಯರ್ ನಿಮ್ಮ ಫ್ಯೂಚರ್ ಡಿಸೈಡ್ ಮಾಡಬಾರ್ದು ಅಂತ. ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಬುಕ್ ಹೇಳೋದು ಮನಿ ಪ್ರಾಬ್ಲಮ್ ಅಂದರೆ ಸ್ಯಾಲ್ರಿ ಮಾತ್ರ ಅಲ್ಲ, ಅದು ಕಾನ್ಫಿಡೆನ್ಸ್, ನಾಲೆಡ್ಜ್ ಆ್ಯಂಡ್ ಮೈಂಡ್ಸೆಟ್ನ ಪ್ರಾಬ್ಲಮ್ ಕೂಡ. ನಾವು ದುಡ್ಡು ಬಗ್ಗೆ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಹೊಂದಿದ್ರೆ ಚೇಂಜ್ ಬಗ್ಗೆ ಇರೋ ಫಿಯರ್ ಕಡಿಮೆ ಆಗುತ್ತೆ, ಕಲಿಯೋದು, ಗ್ರೋ ಆಗೋದು ಈಸಿ ಆಗುತ್ತೆ. ಟ್ರ್ಯಾಪ್ ಜಾಬ್ ಅಲ್ಲ, ಟ್ರ್ಯಾಪ್ ಅಂದರೆ ಫಿಯರ್ನಿಂದ ಅಲ್ಲೇ ಉಳ್ಕೊಳ್ಳೋದು. ಪಾರ್ಟ್ 6 ಮೈ ಪರ್ಸನಲ್ ಅಂಡರ್ಸ್ಟ್ಯಾಂಡಿಂಗ್. ಈ ಬುಕ್ ನನಗೆ ಜಾಬ್ ಬಿಡು ಅಂತ ಹೇಳಲಿಲ್ಲ, ಇದು ನನಗೆ ಹೇಳಿದ್ದು ಒಂದೇ, ದುಡ್ಡು ಬಗ್ಗೆ ನನ್ನ ಥಿಂಕಿಂಗ್ ಅಪ್ಗ್ರೇಡ್ ಮಾಡ್ಕೊಳ್ಬೇಕು ಅಂತ. ಅಸೆಟ್ ಮತ್ತು ಲ್ಯಾಬಿಲಿಟೀಸ್ ಬಗ್ಗೆ ಕ್ಲಿಯರ್ ಆಗಿ ತಿಳ್ಕೊಂಡು ಅಸೆಟ್ ಥಿಂಕಿಂಗ್ ಮೂಲಕ ವೆಲ್ತ್ ಬಿಲ್ಡ್ ಮಾಡಬೇಕು ಅಂತ. ಮೊದಲು ನನಗೆ ಅನ್ನಿಸ್ತಿದ್ದು ಜಾಬ್ಲೆಸ್ ಸ್ಯಾಲ್ರಿ ಇದ್ದರೆ ಲೈಫ್ ಸೇಫ್ ಅಂತ. ಈ ಬುಕ್ ಓದಿದ ಮೇಲೆ ಅರ್ಥ ಆಯಿತು, ಸ್ಯಾಲ್ರಿ ಇಂಪಾರ್ಟೆಂಟ್, ಆದರೆ ಫಿನಾನ್ಷಿಯಲ್ ಥಿಂಕಿಂಗ್ ಇನ್ನೂ ಇಂಪಾರ್ಟೆಂಟ್. ಯಾಕಂದರೆ ಫಿನಾನ್ಷಿಯಲ್ ಥಿಂಕಿಂಗಿಂದ ಅಸೆಟ್ ಬಿಲ್ಡ್ ಮಾಡೋಕೆ ಹೆಲ್ಪ್ ಆಗುತ್ತೆ. ಈ ಬುಕ್ ದೊಡ್ಡ ರಿಸ್ಕ್ ತಗೋ ಅಂತ ಹೇಳಲಿಲ್ಲ, ಮನಿ ಹೇಗೆ ವರ್ಕ್ ಮಾಡುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊ, ಅದರ ಜೊತೆ ಸ್ಮಾರ್ಟ್ ಡಿಸಿಷನ್ಸ್ ತಗೊಳ್ಳೋಕೆ ಗೈಡ್ ಮಾಡುತ್ತೆ. ನಾನು ಸ್ಪೆಂಡ್ ಮಾಡುವಾಗ ಒಂದು ಸಿಂಪಲ್ ಕ್ವಶನ್ ಕೇಳ್ಕೊತೀನಿ, ಇದು ವ್ಯಾಲ್ಯೂ ಆ್ಯಡ್ ಮಾಡ್ತಿದ್ಯಾ, ಇದು ಫ್ಯೂಚರ್ ಬಿಲ್ಡ್ ಮಾಡೋಕೆ ಹೆಲ್ಪ್ ಮಾಡ್ತಿದ್ಯಾ ಅಂತ. ಈ ಕ್ವಶನ್ ಪರ್ಸನಲಿ ಹೆಲ್ಪ್ ಮಾಡ್ತಿದೆ. ಪಾರ್ಟ್ 7 ಹೂ ಶುಡ್ ರೀಡ್ ದಿಸ್ ಬುಕ್. ಈ ಬುಕ್ ಯಾರಿಗೆಲ್ಲ ಯೂಸ್ಫುಲ್? ಸ್ಟೂಡೆಂಟ್ಸ್, ನೀವು ಇದನ್ನು ಸಾಧ್ಯವಾದಷ್ಟು ಬೇಗ ಓದಿ, ಇದು ಮನಿ ಬಗ್ಗೆ ಅರ್ಲಿ ಏಜ್ನಲ್ಲೇ ಅರ್ಥ ಮಾಡ್ಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ. ವರ್ಕಿಂಗ್ ಪ್ರೊಫೆಷನಲ್ಸ್, ಸ್ಯಾಲ್ರಿ ಜೊತೆಗೆ ಅಸೆಟ್ ಥಿಂಕಿಂಗ್ ಇಂಪ್ರೂವ್ ಮಾಡ್ಕೊಳ್ಳೋಕೆ ಮತ್ತು ಅಸೆಟ್ ಬಿಲ್ಡ್ ಮಾಡ್ಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ. ಬಿಸ್ನೆಸ್ ಪೀಪಲ್, ಡಿಸಿಷನ್ ಕ್ಲಿಯರ್ ಆಗಿ ತಗೊಳ್ಳೋಕೆ ಅಸಿಸ್ಟ್ ಮಾಡುತ್ತೆ. ಕಂಟೆಂಟ್ ಕ್ರಿಯೇಟರ್ಸ್, ಸ್ಕಿಲ್ಸ್ ಇಸ್ ಈಕ್ವಲ್ ಟು ಅಸೆಟ್ ಅನ್ನೋದನ್ನು ಈ ಬುಕ್ ಮೂಲಕ ಕ್ಲಿಯರ್ ಆಗಿ ಅರ್ಥ ಮಾಡಿಕೊಂಡು ವೆಲ್ತ್ ಬಿಲ್ಡ್ ಮಾಡ್ಕೊಳ್ಳೋಕೆ ಅಸಿಸ್ಟ್ ಮಾಡುತ್ತೆ. ಪೇರೆಂಟ್ಸ್, ನೆಕ್ಸ್ಟ್ ಜನ್ರೇಷನ್ಗೆ ರೈಟ್ ಮನಿ ಮೈಂಡ್ಸೆಟ್ ಕೊಡೋಕೆ ಹೆಲ್ಪ್ ಮಾಡುತ್ತೆ. ಫೈನಲ್ ಆಗಿ ಹೇಳಬೇಕಂದ್ರೆ ಏಜ್, ಜೆಂಡರ್, ಪ್ರೊಫೆಷನ್ ಏನೂ ಮ್ಯಾಟ್ರ್ ಆಗಲ್ಲ, ಮನಿ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋ ಎಲ್ರಿಗೂ ಈ ಬುಕ್ ಯೂಸ್ಫುಲ್. ಈ ಬುಕ್ ನಿಮ್ಮನ್ನು ರಿಚ್ ಮಾಡೋದಿಲ್ಲ, ಆದರೆ ರಿಚ್ ಆಗಿ ಥಿಂಕ್ ಮಾಡೋದನ್ನು ಕಲಿಸುತ್ತೆ. ಪಾಕೆಟ್ ಚೇಂಜ್ ಆಗೋದಕ್ಕಿಂತ ಮೈಂಡ್ಸೆಟ್ ಚೇಂಜ್ ಆಗೋದು ಹೆಚ್ಚು ಪವರ್ಫುಲ್. ನಾವು ದುಡ್ಡು ಬಗ್ಗೆ ಅವೇರ್ನೆಸ್, ಕಂಟ್ರೋಲಿಂದ ಥಿಂಕ್ ಮಾಡೋದು ಕಲಿಬೇಕು. ರೋಬೋಟ್ ಕಿಯೋಸಾಕಿ ಅವರು ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಬುಕ್ನಲ್ಲಿ ತುಂಬ ಎಕ್ಸಾಂಪಲ್, ಕ್ಲಿಯರ್ ಲಾಜಿಕ್ ಜೊತೆಗೆ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನಾನು ಈ ಬುಕ್ ನಿಮಗೆ ಹೈಲಿ ರೆಕಮೆಂಡ್ ಮಾಡ್ತೀನಿ. ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಬುಕ್ನ ಸಾಧ್ಯವಾದಷ್ಟು ಬೇಗ ಓದಿ. ಇದು ಕನ್ನಡ ಮತ್ತು ಇಂಗ್ಲೀಷ್ 2 ಲ್ಯಾಂಗ್ವೇಜ್ನಲ್ಲಿ ಸಿಗತ್ತೆ. ಬುಕ್ಸ್ ಲಿಂಕ್ಸ್ ಡಿಸ್ಕ್ರಿಪ್ಷನ್ನಲ್ಲಿದೆ, ನೀವು ಈಗಲೇ ಬುಕ್ ಆರ್ಡರ್ ಮಾಡ್ಬೋದು. ಜೊತೆಗೆ ಇಂಗ್ಲೀಷ್ ಆಡಿಯೋ ಬುಕ್ ಕೂಡ ಅವೈಲೇಬಲ್ ಇದೆ, ಅದನ್ನು ಸಹ ಕೇಳ್ಬೋದು. ನಾನು ಬುಕ್ ಓದಿ ಕೇಳಿ ಅರ್ಥ ಮಾಡ್ಕೊಂಡ ನನ್ನ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಪರ್ಸನಲ್ ಒಪಿನಿಯನ್ಸನ್ನು ನಿಮ್ಮೊಂದಿಗೆ ಶೇರ್ ಮಾಡಿದ್ದೀನಿ. ಇದು ಪ್ಯೂರ್ಲಿ ಎಜುಕೇಷನ್ ಪರ್ಪಸ್ಗಾಗಿ ಮಾತ್ರ. ರೈಟರ್ ಮತ್ತು ಪಬ್ಲಿಷರ್ಗೆ ಇದರ ಕಂಪ್ಲೀಟ್ ರೆಸ್ಪೆಕ್ಟ್ ಆ್ಯಂಡ್ ಕ್ರೆಡಿಟ್. ಈ ವಿಡಿಯೋ ನಿಮಗೆ ವ್ಯಾಲ್ಯೂ ಆಡ್ ಮಾಡಿದೆ ಅಂದರೆ ಲೈಕ್ ಮಾಡಿ, ನೀವು ಕೇರ್ ಮಾಡುವ ವ್ಯಕ್ತಿಗಳೊಂದಿಗೆ ಪ್ಲೀಸ್ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಇನ್ಸೈಟ್, ಫೀಡ್ಬ್ಯಾಕ್ ಏನೇ ಇದ್ರೂ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ, ನಾನು ಕೂಡ ತಿಳ್ಕೊಂಡು ಬೆಟರ್ ಆಗೋಕೆ ಹೆಲ್ಪ್ ಆಗುತ್ತೆ. ಈ ವಿಡಿಯೋ ಕ್ಲಿಕ್ ಮಾಡಿದ್ರೆ ಅಟಾಮಿಕ್ ಹ್ಯಾಬಿಟ್ಸ್ ಬುಕ್ ರಿವ್ಯೂ ವಿಡಿಯೋನಲ್ಲಿ ಸಿಗ್ತೀನಿ. ಆಸ್ ಆಲ್ವೇಸ್ ರಿಮೆಂಬರ್, ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್.